ಹಲೋ ಫ್ರೆಂಡ್ಸ್, ಎಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಟೊಮೆಟೊ ಬಾತು ಟೇಸ್ಟಿಯಾಗಿ ರುಚಿಯಾಗಿ ಬರ್ತಾ ಇಲ್ವಾ? ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ಹಾಗೆ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬ್ಯಾಚುಲರ್ಸ್ಗೂ ತುಂಬಾ ಈಸಿ ಆಗುತ್ತೆ, ಅಷ್ಟೇ ಸಿಂಪಲ್ ಆಗುತ್ತೆ. ವಿಡಿಯೋ ನೋಡ್ತಿರೋರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ಹಂಚ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ 3 ಟೊಮೆಟೊ ಹಣ್ಣು, 1 ಬೆಳ್ಳುಳ್ಳಿ, 5-6 ಒಣಮೆಣ್ಸಿಕಾಯಿನ ಬೇಯೋದಕ್ಕೆ ಹಾಕೊತಾ ಇದ್ದೀನಿ. ನೀವು ಈ ಥರ ಟೊಮೆಟೊ ಹಣ್ಣನ್ನ ಬೇಯಿಸಿ ರುಬ್ಕೊಂಡು ಮಾಡೋದ್ರಿಂದ ಟೊಮೆಟೊ ಬಾತ್ ತುಂಬಾನೇ ರುಚಿಯಾಗಿ ಡಬಲ್ ರುಚಿ ಕೊಡುತ್ತೆ. ಹಾಗಾಗಿ ಟೊಮೆಟೊ ಹಣ್ಣು ಬೇಯಿಸಿದಾದ್ಮೇಲೆ ಸ್ವಲ್ಪ ಆರಿಸ್ಕೊಂಡು ನಂತರ ಅದರಲ್ಲಿರೋ ಸಿಪ್ಪೆನ ತೆಗಿತಾ ಇದ್ದೀನಿ. ಈ ಥರ ಟೊಮೆಟೊ ಹಣ್ಣಿನಲ್ಲಿರೋ ಸಿಪ್ಪೆನ ತೆಗೆದಾದ್ಮೇಲೆ ರುಬ್ಕೊಬೇಕಾಗುತ್ತೆ. ಈಗ ಟೊಮೆಟೊ ಹಣ್ಣು ಬೆಂದಿರೋ ನೀರನ್ನೆಲ್ಲ ಹೊರಗಡೆ ಚೆಲ್ಲಿ ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ ಮತ್ತೆ ಒಣಮೆಣ್ಸಿಕಾಯಿನ ರುಬ್ಕೊತಾ ಇದ್ದೀನಿ. ತುಂಬಾನೇ ನುಣ್ಣಗೆ ರುಬ್ಕೊಬೇಕಾಗತ್ತೆ. ರುಬ್ಬಿದಾಗಿದೆ. ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ಮತ್ತೆ ಪಕ್ಕದಲ್ಲಿ ಒಂದು ಕುಕ್ಕರ್ಗೆ 2 ಸ್ಪೂನ್ ಅಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪ ಇಷ್ಟಪಡೋರು ಇನ್ನೂ 1 ಸ್ಪೂನ್ ಹೆಚ್ಚಿಗೆ ಹಾಕೊಬಹುದು. ಜೊತೆಗೆ ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ. ಆಯಿಲ್ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ. ಇದಕ್ಕೆ ಜೊತೆಗೆ ಪಲಾವ್ ಎಲೆನ ಹಾಕೊತಾ ಇದ್ದೀನಿ. ಕಸ್ತೂರಿ ಮೇಥಿ 2 ಸ್ಪೂನ್ ತಗೊಂಡಿದ್ದೀನಿ ಚಿಕ್ಕ ಸ್ಪೂನ್ನಲ್ಲಿ. ಕಲ್ಲು ಹೂವು, ಸೋಂಪು ಕಾಳು ಸ್ವಲ್ಪ, 4 ಲವಂಗ, ಒಂದು ಪೀಸು ಚಕ್ಕೆ, ಜೊತೆಗೆ 2 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕೊಬೇಕು. ಈರುಳ್ಳಿ ಸ್ವಲ್ಪ ಅಂದರೆ 1 ನಿಮಿಷ ತನಕ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆದಮೇಲೆ 3 ಹಸಿರು ಮೆಣಸಿಕಾಯಿನ ಹಾಕೊಂಡಿದ್ದೀನಿ. ಯಾಕೆ ನಾನು 3 ಹಸಿರು ಮೆಣಸಿಕಾಯಿನ ಹಾಕೊಂಡಿದ್ದೀನಿ ಅಂದರೆ ನನ್ನ ಖಾರಕ್ಕೆ ಆಲ್ರೆಡಿ 1 ಮೆಣಸಿಕಾಯಿನ ತೊಗೊಂಡಿದ್ದೀನಲ್ವ, ಅದಕ್ಕೋಸ್ಕರ. ಜೊತೆಗೆ ಅರ್ಧ ಬೌಲ್ನಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಹಸಿ ಬಟಾಣಿನೂ ಒಂದು ಅರ್ಧ ನಿಮಿಷ ತನಕ ಫ್ರೈ ಮಾಡ್ಕೊಳ್ಳಿ. ಜಜ್ಜಿರೋಂಥ ಶುಂಠಿನ ಹಾಕೊತಾ ಇದ್ದೀನಿ. ನಾನು ಬೆಳ್ಳುಳ್ಳಿನ ಆಗಲೇ ಟೊಮೆಟೊ ಜೊತೆ ರುಬ್ಕೊಂಡಿದ್ದೀನಿ, ಹಾಗಾಗಿ ಶುಂಠಿ ಮಾತ್ರ ಜಜ್ಜಿ ಹಾಕೊಂಡಿದ್ದೀನಿ. ಶುಂಠಿ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸಣ್ಣಕ್ಕೆ ಹಚ್ಕೊಂಡಿರೋಂಥ ಟೊಮೆಟೊ ಹಣ್ಣು ಹಾಕೊತಾ ಇದ್ದೀನಿ. ನಾನಿಲ್ಲಿ 3 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, ದಪ್ಪ ಆಗಿರೋದು. ನಾನು ಇವಾಗ ತೋರಿಸ್ತಿರೋದು 2 ಪಾವು ರೈಸ್ಗಾಗಷ್ಟು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆದಮೇಲೆ ರುಬ್ಕೊಂಡಿರೋಂಥ ಟೊಮೆಟೊ ಹಣ್ಣು ಕೂಡ ಮಿಕ್ಸ್ ಮಾಡ್ಕೊಬೇಕು. ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಟೊಮೆಟೊ ಹಣ್ಣಿನಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿನ ಬೇಯಿಸ್ಕೊಂಡು ಮಿಕ್ಸಿ ಮಾಡಿ ಹಾಕ್ಕೊಂಡಿರೋದ್ರಿಂದ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇದರ ಜೊತೆಗೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕೊತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ. ಜೊತೆಗೆ 1 ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲ ಪೌಡರು. ಗರಂ ಮಸಾಲ ಪೌಡರ್ನ ಹಾಕಾದ್ಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ. ಇವಾಗ ಎಲ್ಲನೂ ಕೂಡ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟು ಮಿಕ್ಸ್ ಆದಮೇಲೆ ಒಂದು ಚಿಕ್ಕದಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಸಣ್ಣದಾಗಿ ಕುದಿ ಬರ್ತಿದೆ ಅಲ್ವಾ? ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ, ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿ ಬ್ಯಾಚುಲರ್ಸ್ಗಳು ಕೂಡ ತುಂಬಾನೇ ಈಸಿಯಾಗಿ ಮಾಡ್ಕೊಬೋದು. ಟ್ರೈ ಮಾಡಿ ಒಂದ್ಸಲ ಖಂಡಿತ. ಹಾಗೆಯೇ ನಿಮಗೆ ಹೆಚ್ಚಿಗೆ ಈ ನಂದು ವಿಡಿಯೋದು ಚಾನಲ್ಸ್ಗಳದ್ದು ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಇವಾಗ ನಾನಿಲ್ಲಿ 2 ಪಾವು ರೈಸ್ಗೆ 4 ಪಾವ್ನಷ್ಟು ಅಂದರೆ 4 ಲೋಟದಷ್ಟು ಬಿಸಿ ನೀರನ್ನ ಹಾಕೊತಾ ಇದ್ದೀನಿ. ಬಿಸಿ ನೀರು ಯಾಕೆ ಹಾಕೊತಾ ಇದ್ದೀನಿ ಅಂದರೆ ಬೇಗ ಆಗುತ್ತೆ ಅಂತ, ಅದಕ್ಕೋಸ್ಕರ. 2 ಪಾವು ಅಕ್ಕಿಗೆ 4 ಲೋಟದಷ್ಟು ನೀರನ್ನ ಹಾಕೊಂಡಿದ್ದೀನಿ. ನೀರನ್ನ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ. ಉಪ್ಪು ಹಾಕಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ ತಕ್ಷಣ ಕುಕ್ಕರ್ ವಿಷಲ್ ಕ್ಲೋಸ್ ಮಾಡಬೇಡಿ, ಕುದಿ ಬರ್ಲಿಕ್ಕೆ ಬಿಡಬೇಕು. ಈ ಥರ ನೀರು ಕುದಿ ಬಂದಮೇಲೆ ಅಕ್ಕಿನ ಹಾಕೋದ್ರಿಂದ ಅನ್ನ ಉದುರುದ್ರಾಗಿ ಬರುತ್ತೆ. ಹಾಗಾಗಿ ಕುಕ್ಕರ್ನಲ್ಲಿ ನೀವು ಮಾಡುವಾಗ ನೀರನ್ನ ಕುದಿಸ್ಬಿಟ್ಟು ಆಮೇಲೆ ಅಕ್ಕಿನ ಹಾಕಿ. ಅಕ್ಕಿ ಹಾಕಾದ್ಮೇಲೆ ಮತ್ತೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿನ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿಲಿಕ್ಕೆ ಬಿಡಬೇಕು. ಅಂದರೆ ನೀರು ಹೆಚ್ಚು ಕಮ್ಮಿ ಅರ್ಧ ಇಲ್ಲ ಮುಕ್ಕಾಲು ಭಾಗದಷ್ಟು ನೀರು ಕಡಿಮೆ ಆಗೋದಕ್ಕೆ ಬಿಡಬೇಕು. ನಾವು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ವಿಷಲ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಮಸಾಲೆ ಮೇಲ್ಗಡೆನೆ ಉಳ್ಕೊಳ್ಳುತ್ತೆ, ಕೆಳಗಡೆ ಅಷ್ಟು ಮಸಾಲ ಇರಲ್ಲ. ಹಾಗಾಗಿ ನೋಡಿ, ಇಷ್ಟು ನೀರು ಅಂದರೆ ಮುಕ್ಕಾಲು ಭಾಗದಷ್ಟು ನೀರು ಕಡಿಮೆ ಆದಮೇಲೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಕುಕ್ಕರ್ ವಿಷಲ್ ಹಾಕಬೇಕಾಗುತ್ತೆ. ಆವಾಗ ಮಸಾಲೆ ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ವಿಷಲ್ನ ಕ್ಲೋಸ್ ಮಾಡಿ 1 ವಿಷಲ್ ಮಾತ್ರ ಕೂಗಿಸ್ಕೊಂಡಿದ್ದೀನಿ. ವಾವ್, ನೋಡಿ ಎಷ್ಟು ಉದುರಾಗಿ ಬಂದಿದೆ. ನೀವು ವಿಷಲ್ನ ಕೂಗಿಸ್ಕೊಳ್ಳುವಾಗ ನಿಮ್ಮನೆದು ಅಕ್ಕಿ ಯಾವ ಥರ ಕೂಗಿಸ್ಕೊತೀರಾ ಅದ್ರ ಮೇಲೆ ನೋಡ್ಕೊಳ್ಳಿ. ತುಂಬಾ ಉದುರಾಗಿ ತುಂಬ ಟೇಸ್ಟಿಯಾಗಿ ಟೊಮೆಟೊ ಬಾತ್ ಎಷ್ಟು ಸಿಂಪಲ್ ಆಗಿ ರೆಡಿಯಾಗಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೆ ಮತ್ತು ಸ್ನೇಹಿತರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.